ಒಬ್ಬ ಚಿಕ್ಕ ಹುಡುಗ ಹಳ್ಳಿಯ ಧೂಳಿನ ರಸ್ತೆಯಲ್ಲಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಾನೆ. ಅವನ ಕೈಯಲ್ಲಿ ಒಂದು ಬ್ರೆಡ್ ಇರುತ್ತದೆ. ಅವನು ಹಸಿದಿದ್ದರೂ ಬಿಸಿಲಿನಲ್ಲಿ ಬಲಹೀನವಾಗಿ ಮಲಗಿರುವ ಬೀದಿನಾಯಿಯನ್ನು ಗಮನಿಸುತ್ತಾನೆ. ಹುಡುಗ ಸ್ವಲ್ಪ ಹೊತ್ತು ಯೋಚಿಸುತ್ತಾನೆ. ನಂತರ ತನ್ನ ಬ್ರೆಡ್ಡನ್ನು 2 ಭಾಗವಾಗಿ ಮುರಿದು ಮುಂದೆ ನಡೆದು ಹೋಗುತ್ತಾನೆ. ನಾಯಿ ಬ್ರೆಡ್ ತಿನ್ನುತ್ತದೆ ಮತ್ತು ನಿಧಾನವಾಗಿ ಎದ್ದು ನಿಲ್ಲುತ್ತದೆ. ಸ್ವಲ್ಪ ಸಮಯದ ನಂತರ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ಭಾರೀ ಮಳೆ ಸುರಿಯಲು ಆರಂಭವಾಗುತ್ತದೆ. ಸೇತುವೆ ಬಳಿ ಹುಡುಗ ಜಾರಿ ಬೀಳುತ್ತಾನೆ. ಅವನ ಬ್ರೆಡ್ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಮಳೆಯಲ್ಲಿ ಅವನು ಒಬ್ಬನೇ ಅಸಹಾಯಕವಾಗಿ ಕುಳಿತಿರುತ್ತಾನೆ. ಅಷ್ಟರಲ್ಲಿ ಅದೇ ನಾಯಿ ಮತ್ತೆ ಬರುತ್ತದೆ. ಮಳೆಯಲ್ಲಿ ಬಿದ್ದಿದ್ದ ಹಗ್ಗವನ್ನು ತನ್ನ ಬಾಯಲ್ಲಿ ಹಿಡಿದು ಹುಡುಗನ ಕಡೆಗೆ ಎಳೆಯುತ್ತದೆ. ಹುಡುಗ ಹಗ್ಗವನ್ನು ಹಿಡಿದು ನಿಧಾನವಾಗಿ ಜಾಗ್ರತೆಯಿಂದ ಸೇತುವೆಯನ್ನು ದಾಟುತ್ತಾನೆ. ಅವನು ಸುರಕ್ಷಿತವಾಗುತ್ತಾನೆ. ಮಳೆ ನಿಲ್ಲುತ್ತದೆ. ಸೂರ್ಯ ಮತ್ತೆ ಪ್ರಕಾಶಿಸುತ್ತಾನೆ. ಹುಡುಗ ಮತ್ತು ನಾಯಿ ಒಟ್ಟಿಗೆ ಸಂತೋಷವಾಗಿ ನಡೆದು ಹೋಗುತ್ತವೆ.